ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಚುಲರ್ ಕುಕಿಂಗ್. ಇವತ್ತು ಮಟನ್ ಕರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ 2 ಈರುಳ್ಳಿ, ಸ್ವಲ್ಪ ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, 300 ಗ್ರಾಮಷ್ಟು ಮಟನ್ ತೊಗೊಳ್ಳಿ. ಕುಕ್ಕರ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಾಯ್ಲ್ ಆದ ನಂತರ ಚಕ್ಕೆ ಮತ್ತು ಲವಂಗ ಒಂದೊಂದು ತೊಗೊಳ್ಳಿ. ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಪಲಾವ್ ಎಲೆ, ಬೆಳ್ಳುಳ್ಳಿ ಮತ್ತು ಶುಂಠಿ. ಅದಾದಮೇಲೆ ತೊಳೆದಿರೋಂತಹ ಮಟನನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿಸ್ತಾ ಬನ್ನಿ. ಬಾಡಿಸ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪೆಲ್ಲ ಮಟನ್ ಪೀಸಿಗೆ ಇಳ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಬಾಡಿಸ್ತಾ ಬನ್ನಿ. ಬಾಡಿಸಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸೀನ್ ವಾಸನೆ ಎಲ್ಲ ಹೋಗುತ್ತೆ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬಾಡಿಸಿದ ನಂತರ ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಇದು ಕರಿ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಬೇಡ. ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಕುಕ್ಕರ್ ಮುಚ್ಚಿ ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ವಿಷಲ್ ಆದಮೇಲೆ ತೆಗೆದಿಟ್ಕೊಳ್ಳಿ. ಈಗ ಇನ್ನೊಂದು ಕಡೆ ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರೋ ಗಂಟ ಈರುಳ್ಳಿನ ಬಾಡಿಸ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬಿಟ್ಟು ಬಾಡಿಸ್ಕೊಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಬೇಡ. ಹಸಿಮೆಣಸಿನ್ಕಾಯಿ ಲಾಸ್ಟಿಗೆ ಫ್ರೈಗೆ ಯೂಸ್ ಮಾಡೋಣ. ಸ್ವಲ್ಪ ಹಂಗೆ ಬಾಡಿಸಿ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸಣ್ಣ ಜಾಗ ಸಾಕು. ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ 1-2 ಚಮಚ ಖಾರ ಪುಡಿ, 2 ಚಮಚ ಧನಿಯಾ ಪುಡಿ ಮೇಯ್ನ್ ಬೇಕು ಮಟನ್ಗೆ. ಚೆನ್ನಾಗಿ ಪೇಸ್ಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರಿ. ಮತ್ತು ಅದೇ ಬಾಣಲಿಗೆ ಮತ್ತು 1-2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಅದು ಒಂದು ಸ್ವಲ್ಪ ಫ್ರೈಗೆ ಈರುಳ್ಳಿ. ನಾನು ಇಂಗ್ರೀಡಿಯೆಂಟ್ಸು ಎಲ್ಲದಕ್ಕೂ ಸೇರಿಸಿ ಹೆಚ್ಕೊಂಡಿದ್ದೆ. ಅದರಲ್ಲೇ ಸ್ವಲ್ಪನೇ ತೊಗೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣವೇ ಆನಿಯನ್ನು, ಮಟನನ್ನು ಚೆನ್ನಾಗಿ ಬೆಂದಿದೆ. ಬೆಂದಿದಂತಹ ಮಟನನ್ನು ಮಾತ್ರ ಸಪ್ರೇಟ್ ಮಾಡಿ, ನೀರು ಹಾಕ್ಬೇಡಿ. ಬರೀ ಮಟನ್ ಪೀಸ್ಗಳನ್ನೆಲ್ಲ ಹಾಕ್ಕೊಡಿ. ಸ್ವಲ್ಪ ಬಾಡಿಸಿ ಆಯಿಲ್ ಜೊತೆ. ಆ ನೀರನ್ನ ಹಾಗೆ ತೆಗೆದಿಟ್ಕೊಂಡಿರಿ. ಆಮೇಲೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿದ ನಂತರ ಮಸಾಲೆ ಹಾಕ್ಕೊಳ್ಳಿ. ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಳಿ. ಆ ಮಸಾಲೆ ಜಾರಿಗೆ ಆ ಬಾಯ್ಲ್ ಆಗಿರೋಂಥ ನೀರು ಇತ್ತಲ್ಲ ಮಟನ್ದು, ಅದೇ ನೀರಲ್ಲಿ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಗ ಟೇಸ್ಟ್ ಎಲ್ಲೂ ಮಿಸ್ ಆಗಲ್ಲ. ಆ ಮಟನ್ದು ಫ್ಲೇವರ್ ಎಲ್ಲ ಆ ನೀರಲ್ಲಿರುತ್ತೆ. ವಿಟಮಿನ್ ಎಲ್ಲ ನೀರಲ್ಲಿರುತ್ತೆ. ಅದೆಲ್ಲ ಮಸಾಲೆಗೆ ಮಿಕ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಮಸಾಲೆ ಹೀರ್ಕೋಬೇಕಲ್ವ, ಅದಕ್ಕೆ ಏನು ಮಾಡಬೇಕು, ತಟ್ಟೆನ ಮುಚ್ಕೊಳ್ಳಿ. 2 ನಿಮಿಷ ಆದಮೇಲೆ ಬಾಡಿಸ್ಬೇಕು, ತಟ್ಟೆ ಮುಚ್ಚಬೇಕು. ಹಾಗೆ ಸ್ವಲ್ಪ ಒಂದು 4 ಸತಿ ಮಾಡಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ 1 ಚಮಚ ಹಾಕ್ಕೊಂಡು ಫ್ರೈನ ಕಂಪ್ಲೀಟ್ ಮಾಡಿ. ಸ್ವಲ್ಪ ನೀರು ಕಡಿಮೆ ಇದ್ದರೆ ನೀರು ಹಾಕ್ಕೋಬೋದು. ನಿಮಗೆ ಫ್ರೈಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಇದನ್ನು ಹಾಗೆ ಮಾಡಿದ್ರೆ ಡ್ರೈ ಆಗುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಫ್ರೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಆಗಿದೆ. ಚೆನ್ನಾಗಿ ಬಂದಿದೆ, ರುಚಿಯಾಗಿದೆ. ಕಲರು ಕೂಡ ಚೆನ್ನಾಗಿದೆ. ಇದು ನೀವು ಪರೋಟ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ನೆಂಚ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಮಟನ್ ಕರಿ ರೆಡಿಯಾಗಿದೆ. ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ, ವೆರಿ ಸಿಂಪಲ್ಲಾಗಿ ಹೇಗೆ ಮಟನ್ ಕರಿ ಮಾಡೋದು ಅಂತ ನೋಡಿದ್ದೀರಾ ನೀವು. ಚೆನ್ನಾಗಿ ಬಂದಿದೆ, ವೆರಿ ಟೇಸ್ಟಿಯಾಗೂ ಇದೆ. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಈಸಿ, ಸಿಂಪಲ್ ಆಗಿರೋಂತಹ ರೆಸಿಪಿ.
ಇದು ಜಾಸ್ತಿ ಜನ ಬೇಕು ಅಂದರೆ ಇಂಗ್ರೀಡಿಯೆಂಟ್ ಜಾಸ್ತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಏನಾಯಿతే ಕಮೆಂಟ್ ಮಾಡಿ ಫ್ರೆಂಡ್ಸ್.